Good morning, dear students. Now, continuous for in trigonometric identities. That is equal to therefore move on to the first problems. That is equal to therefore prove that the following identities where the angles involved are acute angles for which the expressions are defined. First one is cosecant theta minus cot theta whole square is equivalent to 1 minus cos theta plus 1 divided by cos theta. It is very important problems. You can get 3 marks. 4 ಮಾರ್ಕ್ಸಿಗೆ ಏನಾಗಿರುತ್ತೆ ಈ ರೀತಿ ಪ್ರಾಬ್ಲಮ್ಸನ್ನು ಏನು ಮಾಡ್ತಕ್ಕಂಥದ್ದು ಕಂಪಲ್ಸರಿಯಾಗಿ ಎಕ್ಸಾಮಲ್ಲಿ ಕೇಳ್ತಾನೆ. ಹಾಗಾದರೆ ಕೊಸಿಕೆಂಟ್ ಥೀಟಾ ಮೈನಸ್ ಕಾಟ್ ಥೀಟಾ ಹೋಲ್ ಸ್ಕ್ವೇರನ್ನ ಏನಂತ ತೋರಿಸ್ಬೇಕಂದ್ರೆ 1 ಮೈನಸ್ ಕಾಸ್ ಥೀಟಾ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಥೀಟಾ ಆಗಿರುತ್ತೆ ಅಂತ ಪ್ರೂವ್ ಮಾಡಬೇಕು. ಫಸ್ಟ್ ವಿ ಕ್ಯಾನ್ ಟೇಕ್ ಎಲ್ ಎಚ್ ಎಸ್ಸನ್ನು ತೊಗೊಳೋಣ್ರಿ. ಕೊಸಿಕೆಂಟ್ ಥೀಟಾ ಮೈನಸ್ ಕಾಟ್ ಥೀಟಾ ಹೋಲ್ ಸ್ಕ್ವೇರನ್ನು ತೊಗೊಂಡು ಆರ್ ಎಚ್ ಎಸ್ಸನ್ನು ಪ್ರೂವ್ ಮಾಡೋಣ್ರಿ. ದಟ್ ಈಸ್ ಇಕ್ವಲ್ ಟು ದೇರ್ಫೋರ್ ಕೊಸಿಕೆಂಟ್ ಥೀಟಾ ಮೈನಸ್ ಕಾಟ್ ಥೀಟಾ ಹೋಲ್ ಸ್ಕ್ವೇರ್. ಇದು ನೋಡಿ ಎ ಸ್ಕ್ವೇರ್ ಮೈನಸ್ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರಮಲ್ಲಿದೆ. ಕೊಸಿಕೆಂಟ್ ಥೀಟಾ ಮೈನಸ್ ಕಾಟ್ ಥೀಟಾ ಹೋಲ್ ಸ್ಕ್ವೇರ್ ಯಾವ ಫಾರಮಲ್ಲಿದೆ ಅಂದರೆ ದಟ್ ಈಸ್ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರಮಲ್ಲಿದೆ. ಹಾಗಾದರೆ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ನ ಎಕ್ಸ್ಪೆಂಡೆಡ್ ಫಾರಮ್ ಯಾವುದು ಅಂದರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab. ಇಲ್ಲಿ ಎ ಇರತ್ತಾಗೆ ಕೊಸಿಕೆಂಟ್ ಥೀಟಾ ಇದೆ, ಬಿ ಇರತ್ತಾಗೆ ಕಾಟ್ ಥೀಟಾ ಇದೆ. ದಟ್ ಈಸ್ ಈಕ್ವಲ್ ಟು ದೇರ್ಫೋರ್ ಕೊಸಿಕೆಂಟ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಟ್ ಸ್ಕ್ವೇರ್ ಥೀಟಾ ಮೈನಸ್ 2 ಇಂಟು ಕೊಸಿಕೆಂಟ್ ಥೀಟಾ ಇಂಟು ಕಾಟ್ ಥೀಟಾ. ಎ ಮೈನಸ್ ಬಿ ನಾವು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ನ ಎಕ್ಸ್ಪ್ಲೇನ್ ಮಾಡಿದ್ದು ಇದು ಬಂತು. ಎ ಅಂದರೆ ಕೊಸಿಕೆಂಟ್ ಥೀಟಾ ಇದೆ, ಬಿ ಇರತ್ತಾಗೆ ಕಾಟ್ ಥೀಟಾ ಇದೆ. ಕೊಸಿಕೆಂಟ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಟ್ ಸ್ಕ್ವೇರ್ ಥೀಟಾ ಮೈನಸ್ 2 ಇಂಟು ಕೊಸಿಕೆಂಟ್ ಥೀಟಾ ಇಂಟು ಕಾಟ್ ಥೀಟಾ ಈಸ್ ಈಕ್ವಲೆಂಟ್ ಟು ಕೊಸಿಕೆಂಟ್ ಸ್ಕ್ವೇರ್ ಥೀಟಾನ ಏನಂತ ಬರ್ಕೊಂತೀವಿ ಅಂದರೆ ರೆಸಿಪ್ರೋಕಲ್ ರಿಲೇಷನ್ ಇದೆಯಲ್ಲ, ಕೊಸಿಕೆಂಟ್ ಕ್ಯಾನ್ ಬಿ ಸಬ್ಸ್ಟಿಟ್ಯೂಟ್ ಆಸ್ 1 ಬೈ ಸೈನ್. ಕೊಸಿಕೆಂಟ್ ಸ್ಕ್ವೇರ್ ಥೀಟಾ ಕ್ಯಾನ್ ಬಿ ಸಬ್ಸ್ಟಿಟ್ಯೂಟ್ ಆಸ್ 1 ಬೈ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಟ್ ಸ್ಕ್ವೇರ್ ಕ್ಯಾನ್ ಬಿ ಸಬ್ಸ್ಟಿಟ್ಯೂಟ್ ಆಸ್ ಕಾಸ್ ಸ್ಕ್ವೇರ್ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್. ಹಾಗಾದರೆ ಕಾಟ್ ಸ್ಕ್ವೇರ್ನ ಏನಂತ ಬರಿತೀವಿ ಅಂದರೆ ಕಾಸ್ ಸ್ಕ್ವೇರ್ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಅಂತ ಬರಿತೀವಿ. ಮೈನಸ್ 2 ಇದೆ, 2 ಹಂಗೆ ಬರ್ಕೊಳ್ಳಿ. ಹಾಗಾದರೆ ಈ ಕೊಸಿಕೆಂಟ್ ಥೀಟಾನ ಏನಂತ ಬರಿಬೋದು ಅಂದರೆ 1 ಬೈ ಸೈನ್ ಅಂತ ಬರಿಬೋದು. ಕಾಟ್ ಥೀಟಾನ ಏನಂತ ಬರಿಬೋದು ಅಂದರೆ ಕಾಸ್ ಡಿವೈಡೆಡ್ ಬೈ ಸೈನ್ ಅಂತ ಬರಿಬೋದು. ಡೈರೆಕ್ಟಾಗಿ ಬರ್ದಿದ್ದಾನೆ, ಇನ್ನೊಂದು ಸ್ಟೆಪ್ ಬರ್ಕೋಬೇಕು. 2 ಇಂಟು 1 ಡಿವೈಡೆಡ್ ಬೈ ಸೈನ್ ಥೀಟಾ ಇಂಟು ಕಾಸ್ ಥೀಟಾ ಡಿವೈಡೆಡ್ ಬೈ ಸೈನ್ ಥೀಟಾ. ಅದು ಮಲ್ಟಿಪ್ಲೈ ಮಾಡಿದರೆ ಅವಾಗ 2 ಕಾಸ್ ಥೀಟಾ ಡಿವೈಡೆಡ್ ಬೈ ಸೈನ್ ಇಂಟು ಸೈನ್ ಸ್ಕ್ವೇರ್ ಥೀಟಾ ಬರುತ್ತೆ. ಹಾಗಾದರೆ ನೋಡಿ ಮೂರಲ್ಲೂ ಕೂಡ ಎಲ್ ಸಿ ಎಮ್ ಸೇಮ್ ಇದೆ, ಸೈನ್ ಸ್ಕ್ವೇರ್ ಥೀಟಾನೇ ಎಲ್ ಸಿ ಎಮ್ ಇದೆ. ಹಾಗಾದರೆ ಸೈನ್ ಸ್ಕ್ವೇರ್ ಥೀಟಾ ಎಲ್ ಸಿ ಎಮ್ ತೊಗೊಂಡು ಡಿನಾಮಿನೇಟರ್ ಸೇಮ್ ಇರೋದ್ರಿಂದ ಮೂರಲ್ಲಿ ನ್ಯೂಮರೇಟರ್ ಏನಿರುತ್ತೋ ಅದೇ ಬರುತ್ತೆ. ದಟ್ ಈಸ್ 1 ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ 2 ಕಾಸ್ ಥೀಟಾನೇ ಬರುತ್ತೆ. ಡಿವೈಡೆಡ್ 3 ಟರ್ಮ್ ಸೇಮ್ ಎಲ್ ಸಿ ಎಮ್ ಇರೋದ್ರಿಂದ ನ್ಯೂಮರೇಟರ್ ಏನಿರುತ್ತೋ ಅದೇ ಟರ್ಮೇ ಬರುತ್ತೆ. ಸೈನ್ ಸ್ಕ್ವೇರ್ ಥೀಟಾ ಈಸ್ ಎಲ್ ಸಿ ಎಮ್ ರಿಮೈನಿಂಗ್ 1 ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ 2 ಕಾಸ್ ಥೀಟಾ. ದಟ್ ಈಸ್ ಈಕ್ವಲ್ ಟು ದೇರ್ಫೋರ್ ಸೈನ್ ಸ್ಕ್ವೇರ್ ಥೀಟಾನ ಏನಂತ ಬರೀಬೋದು ಅಂದರೆ ಅಕಾರ್ಡಿಂಗ್ ಟು ಐಡೆಂಟಿಟಿ, ಟ್ರಿಗ್ನಾಮೆಟ್ರಿಕ್ ಐಡೆಂಟಿಟಿ ಪ್ರಕಾರ ಸೈನ್ ಸ್ಕ್ವೇರ್ ಥೀಟಾ ಕ್ಯಾನ್ ಬಿ ಸಬ್ಸ್ಟಿಟ್ಯೂಟ್ ಆಸ್ 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ, 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಅಂತ ಬರ್ಕೊಂತೀನಿ. ದೇರ್ಫೋರ್ 1 ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ 2 ಕಾಸ್ ಥೀಟಾ ಡಿವೈಡೆಡ್ ಬೈ 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಈಸ್ ಈಕ್ವಲೆಂಟ್ ಟು ದಟ್ ಈಸ್ ಈಕ್ವಲ್ ಟು ದೇರ್ಫೋರ್ ದಿಸ್ ಈಸ್ 1 plus cos square theta minus 2 cos theta. This can be written as a square plus b square minus 2ab. a ಇರತ್ತಾಗ 1 ಇದೆ, b ಇರತ್ತಾಗ ಕಾಸ್ ಥೀಟಾ ಇದೆ. ಹಾಗಾದರೆ ಎ ಸ್ಕ್ವೇರ್ 1 ಸ್ಕ್ವೇರ್ ಅಂದರೆ ಇನ್ನೇನು 1 ಆಗಿರುತ್ತೆ. 1 ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ ಮೈನಸ್ 2 ಇಂಟು 1 ಇಂಟು ಕಾಸ್ ಥೀಟಾ ದಟ್ ಕ್ಯಾನ್ ಬಿ ರಿಟರ್ನ್ ಆಸ್ 1 ಮೈನಸ್ ಕಾಸ್ ಥೀಟಾ ಹೋಲ್ ಸ್ಕ್ವೇರ್. ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab ಕ್ಯಾನ್ ಬಿ ರಿಟರ್ನ್ ಆಸ್ ಎ ಮೈನಸ್ ಬಿ whole square. Similarly 1 square minus cos square a square minus b square can be written as a plus b into a minus b. Here a is 1, b is cos theta. 1 square minus cos square that is a plus b into a minus b, that is 1 plus cos theta into 1 minus cos theta, that is 1 minus cos theta whole square and one of term is cancel. 1 ಮೈನಸ್ ಕಾಸ್ ಥೀಟಾ ಹೋಲ್ ಸ್ಕ್ವೇರ್ ಅಂದ್ರೆ ಅರ್ಥ ಏನು, ದೇರ್ ಆರ್ 2 ಫ್ಯಾಕ್ಟರ್ ಆಫ್ 1 ಮೈನಸ್ ಕಾಸ್ ಥೀಟಾ. ಅದರಲ್ಲಿ ಒಂದು ಸ್ಕ್ವೇರ್ಗೂ 1 ಮೈನಸ್ ಕಾಸ್ ಥೀಟಾ ಕ್ಯಾನ್ಸಲ್ ಆಗುತ್ತೆ, ಇನ್ನೊಂದು ಉಳಿಯುತ್ತೆ 1 ಮೈನಸ್ ಕಾಸ್ ಥೀಟಾ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಥೀಟಾ. ದಿಸ್ ಇಸ್ ದ ಆರ್ ಎಚ್ ಎಸ್. ಗೊತ್ತಾಯ್ತಾ? ಸ್ಕ್ವೇರ್ ಅಂದರೆ 2 ಇದಾವೆ ಅಂತ, ಅದರಲ್ಲಿ ಒಂದು ಡಿನಾಮಿನೇಟರ್ ಸೇಮ್ ಇದೆಯಲ್ಲ, ಇದು 1 ಮೈನಸ್ ಕಾಸ್ ಥೀಟಾ 1 ಮೈನಸ್ ಕಾಸ್ ಥೀಟಾ 1 ಕ್ಯಾನ್ಸಲ್ ಆಗುತ್ತೆ. ಸ್ಕ್ವೇರ್ ಇರೋದಂದರೆ 2 ಇದಾವಂತ.
ರಿಮೈನಿಂಗ್ 1 ಮೈನಸ್ ಕಾಸ್ ಥೀಟಾ ಉಳಿಯುತ್ತೆ, ಡಿನಾಮಿನೇಟ್ರಲ್ಲಿ 1 ಪ್ಲಸ್ ಕಾಸ್ ಥೀಟಾ ಉಳಿಯುತ್ತೆ. ದಟ್ ಈಸ್ ದ ಆರ್ ಎಚ್ ಎಸ್. ನೋಡಿ, ಹಾಗಾದರೆ ಕೊಸಿಕೆಂಟ್ ಥೀಟಾ ಮೈನಸ್ ಕಾಸ್ ಥೀಟಾ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 1 ಮೈನಸ್ ಕಾಸ್ ಥೀಟಾ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಥೀಟಾ ಬಂತು. ಆಲ್ರೈಟ್, ಇನ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಅನದರ್ ಪ್ರಾಬ್ಲಮ್ಸ್. ಇಟ್ ಈಸ್ ಆಲ್ಸೋ ಬಿ ವೆರಿ ಇಂಪಾರ್ಟೆಂಟ್. cos theta divided by 1 plus sin theta plus 1 plus sin theta divided by cos theta is equivalent to 2 secant theta. LHS ತಗೊಳ್ಳಿ, ದಟ್ ಈಸ್ ಕಾಸ್ ಥೀಟಾ ಡಿವೈಡೆಡ್ ಬೈ 1 ಪ್ಲಸ್ ಸೈನ್ ಥೀಟಾ. ಇದನ್ನೇ ಉಲ್ಟಾ ರೆಸಿಪ್ರೋಕಲ್ ಕೊಟ್ಟಿದ್ದಾನೆ, ಪ್ಲಸ್ 1 ಪ್ಲಸ್ ಸೈನ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ. ಟೇಕ್ ಎಲ್ ಸಿ ಎಮ್. 1 ಪ್ಲಸ್ ಸೈನ್ ಥೀಟಾ ಇಂಟು ಕಾಸ್ ಥೀಟಾ ಇಸ್ ದ ಎಲ್ ಸಿ ಎಮ್. ರಿಮೈನಿಂಗ್ ಇದರಲ್ಲಿ 1 ಪ್ಲಸ್ ಸೈನ್ ಥೀಟಾ 1 ಪ್ಲಸ್ ಸೈನ್ ಥೀಟಾ ಕ್ಯಾನ್ಸಲ್ ಆಯಿತು. ಇನ್ನು ಕಾಸ್ ಉಳಿತು. ಕಾಸ್ ಇಂಟು ಕಾಸ್ ಸ್ಕ್ವೇರ್. ಅದರಲ್ಲಿ ಎಲ್ ಎಚ್ ಎಸ್ ಎಲ್ಲ ಏನು ಮಾಡ್ತಕ್ಕಂಥ ಈ ಕಡೆ ಅದರಲ್ಲಿ ಕಾಸ್ ಸ್ಕ್ವೇರ್ ಬಂತು. ಇದ್ರಾಗೆ ಕಾಸ್ ಥೀಟಾ ಕ್ಯಾನ್ಸಲ್ ಆಗುತ್ತೆ. 1 ಪ್ಲಸ್ ಸೈನ್ ಥೀಟಾ ಉಳಿಯುತ್ತೆ. ಹಾಗಾದ್ರೆ 1 ಪ್ಲಸ್ ಸೈನ್ ಥೀಟಾ ಇಂಟು 1 ಪ್ಲಸ್ ಸೈನ್ ಥೀಟಾ ದಟ್ ಈಸ್ 1 ಪ್ಲಸ್ ಸೈನ್ ಥೀಟಾ ಹೋಲ್ ಸ್ಕ್ವೇರ್. ಹಾಗಾದರೆ ಕಾಸ್ ಸ್ಕ್ವೇರ್ ಎ ಪ್ಲಸ್ ಎ ಕೊಟ್ಟಿದ್ದಾನೆ, ಥೀಟಾ ರಿಪ್ಲೇಸಿಂಗ್ ದಟ್ ಆಫ್ ಎ. ಕಾಸ್ ಸ್ಕ್ವೇರ್ ಎ ಪ್ಲಸ್ 1 ಪ್ಲಸ್ ಸೈನ್ ಎ ಹೋಲ್ ಸ್ಕ್ವೇರ್. 1 ಪ್ಲಸ್ ಸೈನ್ ಎ ಕ್ಯಾನ್ ಬಿ, ದಿಸ್ ಇಸ್ ಆಫ್ ದ ಫಾರಮ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್. ಇಯರ್ ಎ ಈಸ್ 1, ಬಿ ಈಸ್ ಸೈನ್ ಎ. ಕಾಸ್ ಸ್ಕ್ವೇರ್ ಏನು ಹಂಗೆ ಬರ್ಕೊಳ್ಳಿ, ದಟ್ ಈಸ್ 1 ಪ್ಲಸ್ ಸೈನ್ ಸ್ಕ್ವೇರ್ ಏನು 1 ಸ್ಕ್ವೇರ್ ಪ್ಲಸ್ ಸೈನ್ ಸ್ಕ್ವೇರ್ ಪ್ಲಸ್ 2 ಇಂಟು 1 ಇಂಟು ಸೈನ್ ಎ, ಎಕ್ಸ್ಪೆಂಡೆಡ್ ಫಾರಮ್ ಆಫ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್. ಇದು ಕಾಸ್ ಸ್ಕ್ವೇರ್ ಏನ ಹಂಗೆ ಬರ್ಕೊಳ್ಳಿ. 1 ಪ್ಲಸ್ ಸೈನ್ ಎ ಹೋಲ್ ಸ್ಕ್ವೇರ್ನ ಎ ಸ್ಕ್ವೇರ್, ಎ ಅಂದರೆ 1 ಸ್ಕ್ವೇರ್, ಬಿ ಅಂದರೆ ಸೈನ್ ಸ್ಕ್ವೇರ್ ಪ್ಲಸ್ 2 ಇಂಟು 1 ಇಂಟು ಸೈನ್ ಎ ಡಿವೈಡೆಡ್ ಬೈ 1 ಪ್ಲಸ್ ಸೈನ್ ಎ ಇಂಟು ಕಾಸ್ ಎ ಹಂಗೆ ಬರ್ಕೊಳ್ರಿ. ಹಾಗಾದರೆ ಕಾಸ್ ಸ್ಕ್ವೇರ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಈಸ್ ಈಕ್ವಲೆಂಟ್ ಟು ವಾಟ್? 1. ಅಕಾರ್ಡಿಂಗ್ ಟು ಐಡೆಂಟಿಟಿ, ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿ, ಕಾಸ್ ಸ್ಕ್ವೇರ್ ಪ್ಲಸ್ ಸೈನ್ ಸ್ಕ್ವೇರ್ ವ್ಯಾಲ್ಯೂ 1. 1 ಪ್ಲಸ್ ಈ 1 ಹಂಗೆ ಬರ್ಕೊಳ್ಳಿ, ಪ್ಲಸ್ 2 ಇಂಟು ಸೈನ್ ಎ ಡಿವೈಡೆಡ್ ಬೈ 1 ಪ್ಲಸ್ ಸೈನ್ ಎ ಇಂಟು ಕಾಸ್ ಎ. 1 ಪ್ಲಸ್ 1 ದಟ್ ಈಸ್ 2. 2 ಪ್ಲಸ್ 2 ಇಂಟು ಸೈನ್ ಎ ಡಿವೈಡೆಡ್ ಬೈ 1 ಪ್ಲಸ್ ಸೈನ್ ಎ ಇಂಟು ಕಾಸ್ ಎ. ಆ 2 ಈಸ್ ಕಾಮನ್. ಎರಡರಲ್ಲಿ ಕೂಡ ಏನು ಮಾಡ್ತಕ್ಕಂಥ 2 ಕಾಮನ್ ಇದೆ. 2 ಕಾಮನ್ ತೆಗೆದ್ರಿ, ಇಲ್ಲಿ 2 ಕಾಮನ್ ತೆಗೆದ್ರೆ 1 ಉಳಿತು. 2 1 ಇಲ್ಲೂ ಅಷ್ಟೇ 1 ಇಂಟು ಸೈನ್ ಎ. 1 ಇಂಟು ಸೈನ್ ಎ ಈಸ್ ಸೈನ್ ಎ, ದಟ್ ಈಸ್ 2 ಇಂಟು 1 ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ ಡಿನಾಮಿನೇಟರ್ ವಿಲ್ ಬಿ ಸೇಮ್ 1 ಪ್ಲಸ್ ಸೈನ್ ಎ ಇಂಟು ಕಾಸ್ ಎ. ನೋಡಿ, ಇಲ್ಲಿ 1 ಪ್ಲಸ್ ಸೈನ್ ಎ ಇದೆ, ಡಿನಾಮಿನೇಟರ್ ಕೂಡ 1 ಪ್ಲಸ್ ಸೈನ್ ಎ ಇದೆ, ಕ್ಯಾನ್ಸಲ್ ಆಗುತ್ತೆ. ಇನ್ನೇನು ಉಳಿತು? 2 ಡಿವೈಡೆಡ್ ಬೈ ಕಾಸ್ ಎ ಉಳಿತು. ಹಾಗಾದರೆ 2 ಡಿವೈಡೆಡ್ ಬೈ ಕಾಸ್ ಎ 2 ಹಂಗೆ ಬರ್ಕೊಳ್ರಿ. 1 ಬೈ ಕಾಸ್ ಎ, ವಾಟ್ ಇಸ್ ದ ರೆಸಿಪ್ರೋಕಲ್ ಆಫ್ 1 ಬೈ ಕಾಸ್, ದಟ್ ಈಸ್ ಸೀಕೆಂಟ್. 2 ಹಂಗೆ ಇರುತ್ತೆ, ನ್ಯೂಮರೇಟರ್ ಇರ್ತಕ್ಕಂಥ 2. ನಾವು ಡಿನಾಮಿನೇಟರ್ 1 ಬೈ ಕಾಸ್ ಎನ ನಾವೇನಂತ ಬರಿತೀವಿ ಅಂದರೆ ಸೀಕೆಂಟ್ ಎ ಅಂತ ಬರಿತೀವಿ. ಹಾಗಾದರೆ 2 ಇಂಟು secant a, because 1 by cos a can be substituted as secant a. Again 2 into secant a. This is the RHS. Next move on to the third one. That is equal to, therefore tan theta divided by 1 minus cot theta plus cot theta divided by 1 minus tan theta is equivalent to 1 plus secant theta into cosecant theta. ನೋಡಿ, ಎಕ್ಸ್ಪ್ರೆಷನ್ ಟರ್ಮ್ಸ್ ಆಫ್ ಎಲ್ಲ ಕಾಸು ಮತ್ತು ಸೈನಲ್ಲೇ ಬರೀಬೇಕು. ಹಾಗಾದರೆ ಟ್ಯಾನ್ ಥೀಟಾ ಕ್ಯಾನ್ ಬಿ ಸಬ್ಸ್ಟಿಟ್ಯೂಟ್ ಆಸ್ ಸೈನ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ. ಟ್ಯಾನನ್ನು ನಾವೇನಂತ ಬರ್ಕೊಂತೀವಿ ಅಂದರೆ ಸೈನ್ ಬೈ ಕಾಸ್ ಥೀಟಾ ಅಂತ ಬರ್ಕೊಂತೀವಿ. 1 ಮೈನಸ್ ಕಾಟ್ ಥೀಟಾ ಕ್ಯಾನ್ ಬಿ ಉಲ್ಟಾ ಕಾಸ್ ಥೀಟಾ ಡಿವೈಡೆಡ್ ಬೈ ಸೈನ್ ಥೀಟಾ. ಕಾಟನ್ನು ನಾವು ಕಾಸ್ ಬೈ ಸೈನ್ ಅಂತ ಬರಿತೀವಿ, ಟ್ಯಾನ್ ಆದರೆ ಸೈನ್ ಬೈ ಕಾಸ್ ಅಂತ ಬರಿತೀವಿ. ಪ್ಲಸ್ ಕಾಟ್ ಥೀಟಾ ಕ್ಯಾನ್ ಬಿ ಸಬ್ಸ್ಟಿಟ್ಯೂಟ್ ಆಸ್ ಕಾಸ್ ಥೀಟಾ ಡಿವೈಡೆಡ್ ಬೈ ಸೈನ್ ಥೀಟಾ divided by 1 minus tan theta can be substituted as sin theta divided by cos theta. Therefore ನ್ಯೂಮರೇಟರ್ ಹಂಗೆ ಬರ್ಕೊಳ್ರಿ, ಡಿನಾಮಿನೇಟ್ರಲ್ಲಿ ಮಾತ್ರ ಎಲ್ ಸಿ ಎಮ್ ತೊಗೊಳ್ರಿ. 1 ಮೈನಸ್ ಕಾಸ್ ಥೀಟಾ ಡಿವೈಡೆಡ್ ಬೈ ಸೈನ್ ಥೀಟಾ ಐತಲ್ಲ, ಇದಕ್ಕೆ ಸೈನ್ ಥೀಟಾನ ಎಲ್ ಸಿ ಎಮ್ ತೊಗೊಳ್ಳಿ. ರಿಮೈನಿಂಗ್ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಬರುತ್ತೆ. ಸೈನ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ ಹೋಲ್ ಡಿವೈಡೆಡ್ ಬೈ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಡಿವೈಡೆಡ್ ಬೈ ಸೈನ್ ಥೀಟಾ ಆಗುತ್ತೆ. ಈ ಕಡೆದು ಕೂಡ ಸೇಮ್, ಪ್ಲಸ್ ಕಾಸ್ ಥೀಟಾ ಡಿವೈಡ್ ಬೈ ಸೈನ್ ಥೀಟಾ ಹಾಗೆ ಬರ್ಕೊಳ್ಳಿ. ಇಲ್ಲಿ ಕಾಸ್ ಎಲ್ ಸಿ ಎಮ್ ತೊಗೊಂಡ್ರೆ ಕಾಸ್ ಥೀಟಾ ಎಲ್ ಸಿ ಎಮ್ ಈಸ್ ರಿಮೈನಿಂಗ್ ಈಸ್ ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ. ಇದನ್ನು ಹೋಲ್ ಡಿವೈಡೆಡ್ ಬೈ ಇದನ್ನು ಇಂಟು ಮಾಡ್ಕೊಂಡ್ರೆ ಏನಾಗುತ್ತೆ, ಈ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಯಾವುದ್ರ ಜೊತೆಗೆ ಬರುತ್ತೆ ಅಂದರೆ ಕಾಸ್ ಥೀಟಾ ಜೊತೆಗೆ ಬರುತ್ತೆ. ಈ ಡಿನಾಮಿನೇಟರ್ ಹೋಲ್ ಡಿವೈಡೆಡ್ ಬೈ ಇರ್ತಕ್ಕಂಥ ಸೈನ್ ಥೀಟಾ ಯಾವುದ್ರ ಜೊತೆಗೆ ಬರುತ್ತೆ ಅಂದರೆ ನ್ಯೂಮರೇಟರ್ ಇರ್ತಕ್ಕಂಥ ಸೈನ್ ಥೀಟಾ ಜೊತೆಗೆ ಬರುತ್ತೆ. ಗೊತ್ತಾಯ್ತಾ?
ಡಿವೈಡೆಡ್ ಬೈ ಇದ್ದದನ್ನು ಇಂಟು ಮಾಡ್ಕೊಂಡಾಗ ಸೈನ್ ತೀಟಾ ಮೈನಸ್ ಕಾಸ್ ತೀಟಾ ಜೊತೆಗೆ ಬರುತ್ತೆ. ಈ ಸೈನ್ ತೀಟಾ ಜೊತೆಗೆ ಬರುತ್ತೆ. ಹಾಗಾದರೆ ಸೈನ್ ಇಂಟು ಸೈನ್ ದಟ್ ಈಸ್ ಸೈನ್ ಸ್ಕ್ವೇರ್ ತೀಟಾ. ಇದ್ರ ಕಾಸ್ ಜೊತೆಗೆ ಇದು ಬರೋದ್ರಿಂದ ಕಾಸ್ ತೀಟಾ ಇಂಟು ಸೈನ್ ತೀಟಾ ಮೈನಸ್ ಕಾಸ್ ತೀಟಾ. ಸಿಮಿಲರ್ಲಿ ಸೇಮ್ that is this cos can be numerator, that is cos square theta, sin into cos theta minus sin theta. ಗೊತ್ತಾಯ್ತಾ? sin square theta divided by cos theta into sin theta minus cos theta plus cos square theta divided by sin theta into cos theta minus sin theta. ನೋಡಿ ಇಲ್ಲಿ ಮೈನಸ್ ಇರೋದ್ರಿಂದ ಏನು ಮಾಡ್ತಕ್ಕಂಥದ್ದು, ಇದು ಪ್ಲಸ್ ಐತಲ್ಲ, ಇದನ್ನ ಇಂಟರ್ಚೇಂಜ್ ನೋಡಿ. ಇದಕ್ಕೆ ಸೈನ್ ತೀಟಾ, ಇಲ್ಲಿ ಮೈನಸ್ ಕಾಸ್ ತೀಟಾ ಇದೆ. ಇದು ಸೈನ್ ತೀಟಾ ಮೈನಸ್ ಕಾಸ್ ತೀಟಾ ಇದೆ. ಇಲ್ಲಿ ಕಾಸ್ ತೀಟಾ ಮೈನಸ್ ಸೈನ್ ತೀಟಾ ಇರೋದ್ರಿಂದ ಇಂಟರ್ಚೇಂಜ್ ಮಾಡಿಕೊಂಡ್ರೆ ಇದು ಸೈನು ಈ ಕಡೆ ಕಾಸ್ ಕಳಿಸಿದ್ರೆ ಇಲ್ಲಿ ಸೈನ್ ಚೇಂಜ್ ಆಗುತ್ತೆ. ಇಲ್ಲಿ ಪ್ಲಸ್ ಇರೋದೇನಾಗುತ್ತೆ, ಮೈನಸ್ ಆಗುತ್ತೆ. ಇವೆರಡನ್ನ ಇಂಟರ್ಚೇಂಜ್ ಮಾಡೋದ್ರಿಂದ ಕಾಸ್ ಈ ಕಡೆಗೆ ಬಂದು ಸೈನ್ ಈ ಕಡೆ ಬರೋದ್ರಿಂದ ಇಲ್ಲಿ ಮೈನಸ್ ಇಂಟರ್ಚೇಂಜ್ ಮಾಡಿದರೆ ಸೇಮ್ ಆಗುತ್ತೆ. ಇಲ್ಲಿ ಪ್ಲಸ್ ಇರೋದನ್ನು ಮೈನಸ್ ಮಾಡಿಕೊಂಡ್ರೆ ದಟ್ ಈಸ್ ಸೈನ್ ಸ್ಕ್ವೇರ್ ತೀಟಾ ಡಿವೈಡೆಡ್ ಬೈ ಈ ಕಡೆದು ಏನೈತೆ ಅದೇ ಸೇಮ್ ಬರ್ಕೊಳ್ರಿ. ಸೈನ್ ಸ್ಕ್ವೇರ್ ತೀಟಾ ಡಿವೈಡೆಡ್ ಬೈ ಕಾಸ್ ತೀಟಾ ಇಂಟು ಸೈನ್ ತೀಟಾ ಮೈನಸ್ ಕಾಸ್ ತೀಟಾ ಮೈನಸ್ ಕಾಸ್ ಸ್ಕ್ವೇರ್ ತೀಟಾ ಮೈನಸ್ ಆಗಿ ಇದು ಇಂಟರ್ಚೇಂಜ್ ಆಗುತ್ತೆ ಅಷ್ಟೇ. ಕಾಸ್ ಸ್ಕ್ವೇರ್ ತೀಟಾ ಡಿವೈಡೆಡ್ ಬೈ ಸೈನ್ ತೀಟಾ ಇಂಟು ಸೈನ್ ತೀಟಾ ಮೈನಸ್ ಕಾಸ್ ತೀಟಾ. ಯಾಕೆ ಇಂಟರ್ಚೇಂಜ್ ಮಾಡಿದ್ದೀವಿ ಅಂದರೆ ಕಾಮನ್ ಫ್ಯಾಕ್ಟರ್ ತೊಗೊಳಕ್ಕೆ ಸೇಮ್ ಆಗುತ್ತೆ, ಈಸಿ ಆಗುತ್ತೆ ನೋಡಿ. ಇಲ್ಲಿ ಸೈನ್ ತೀಟಾ ಮೈನಸ್ ಕಾಸ್ ತೀಟಾನೇ ಇದೆ, ಇಲ್ಲಿ ಸೈನ್ ತೀಟಾ ಮೈನಸ್ ಕಾಸ್ ತೀಟಾನೇ ಇದೆ ಡಿನಾಮಿನೇಟ್ರಲ್ಲಿ. ಹಾಗಾದರೆ ಡಿನಾಮಿನೇಟ್ರಲ್ಲಿ 1 ಡಿವೈಡೆಡ್ ಬೈ ಸೈನ್ ತೀಟಾ ಮೈನಸ್ ಕಾಸ್ ತೀಟಿನ ಕಾಮನ್ ಫ್ಯಾಕ್ಟರ್ ತೆಗಿಬೋದು. ಹಾಗಾದ್ರೆ ಅದರಲ್ಲಿ ಈ ಕಡೆದರಲ್ಲಿ ಎರಡರಲ್ಲೂ ಕೂಡ ಸೇಮ್ ಇದೆ, ಈ ಕಡೆದ್ರಲ್ಲೂ ಮತ್ತು ಇದರಲ್ಲೂ. ಹಾಗಾದರೆ ಈ ಕಡೆದ ಸೈನ್ ತೀಟಾ ಮೈನಸ್ ಕಾಸ್ ತೀಟಾ ಕಾಮನ್ ತೆಗೆದ್ರೆ ರಿಮೈನಿಂಗ್ ಇದರಲ್ಲಿ ಏನು ಉಳೀತು, ಸೈನ್ ಸ್ಕ್ವೇರ್ ತೀಟಾ ಡಿವೈಡೆಡ್ ಬೈ ಕಾಸ್ ತೀಟಾ ಈ ಕಡೆದ್ರಾಗ ಉಳೀತು. ರಿಮೈನಿಂಗ್ ಮೈನಸ್ ಇದೆ, ಮೈನಸ್ ಇದ್ರಾಗೆ ಕಾಸ್ ಸ್ಕ್ವೇರ್ ತೀಟಾ ಡಿವೈಡೆಡ್ ಬೈ ಸೈನ್ ತೀಟಾ ಈ ಕಡೆದ್ರಾಗ ಉಳೀತು. ಗೊತ್ತಾಯ್ತಾ? 1 ಡಿವೈಡೆಡ್ ಬೈ ಸೈನ್ ತೀಟಾ ಮೈನಸ್ ಕಾಸ್ ತೀಟನ ಕಾಮನ್ ಫ್ಯಾಕ್ಟರ್ ತೊಗೊಂಡ್ರೆ ಇದರಲ್ಲಿ ಸೈನ್ ಸ್ಕ್ವೇರ್ ತೀಟಾ ಡಿವೈಡೆಡ್ ಬೈ ಕಾಸ್ ತೀಟಾ ಉಳೀತು, ಮೈನಸ್ ಇದರಲ್ಲಿ ಕಾಸ್ ಸ್ಕ್ವೇರ್ ತೀಟಾ ಡಿವೈಡೆಡ್ ಬೈ ಸೈನ್ ತೀಟಾ ಉಳೀತು. ಆ ರಿಮೈನಿಂಗ್ ಆ ಕಡೆ ಅದು ನನಗೆ ಬರ್ಕೊಳ್ರಿ. 1 ಡಿವೈಡೆಡ್ ಬೈ ಸೈನ್ ತೀಟಾ ಮೈನಸ್ ಕಾಸ್ ತೀಟಾ ಹಂಗೆ ಬರ್ಕೊಳ್ರಿ. ಇವೆರಡಕ್ಕೆ ಎಲ್ ಸಿ ಎಮ್ ತೊಗೊಳ್ಳಿ. ಕಾಸ್ ತೀಟಾ ಇಂಟು ಸೈನ್ ತೀಟಾ ಎಲ್ ಸಿ ಎಮ್ ತೊಗೊಂಡ್ರೆ ಕಾಸ್ ತೀಟಾ ಕ್ಯಾನ್ಸಲ್ ಆಗುತ್ತೆ, ಇನ್ನು ಸೈನ್ ಉಳಿಯುತ್ತೆ. ಸೈನ್ ಸ್ಕ್ವೇರ್ ಇಂಟು ಸೈನ್ ದಟ್ ಈಸ್ ಸೈನ್ ಕ್ಯೂಬ್ ತೀಟಾ. ಗೊತ್ತಾಯ್ತಾ? ಇದರಲ್ಲಿ ಕಾಸು ಕ್ಯಾನ್ಸಲ್ ಆಗುತ್ತೆ, ಸೈನ್ ಉಳಿಯುತ್ತೆ. ಸೈನ್ ಸ್ಕ್ವೇರ್ ಇಂಟು ಸೈನ್ ದಟ್ ಈಸ್ ಸೈನ್ ಕ್ಯೂಬ್ ತೀಟಾ. ಮೈನಸ್ ಇದೆ, ಮೈನಸ್. ಇದರಲ್ಲಿ ಸೈನ್ ಕ್ಯಾನ್ಸಲ್ ಆಗುತ್ತೆ, ಕಾಸ್ ಉಳಿಯುತ್ತೆ. ಕಾಸ್ ಸ್ಕ್ವೇರ್ ಇಂಟು ಕಾಸ್ ತೀಟಾ ದಟ್ ಈಸ್ ಕಾಸ್ ಕ್ಯೂಬ್ ತೀಟಾ. ರಿಮೈನಿಂಗ್ ದಟ್ ಈಸ್ 1 ಡಿವೈಡೆಡ್ ಬೈ ಸೈನ್ ತೀಟಾ ಇಂಟು ಕಾಸ್ ತೀಟಾ. ಇದನ್ನು ಎಕ್ಸ್ಪೆಂಡ್ ಮಾಡಿರಿ. ಎ ಮೈನಸ್ ಬಿ, ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್. ದ ಫಾರ್ಮುಲಾ ಫಾರ್ ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಈಸ್ ಎ ಮೈನಸ್ ಬಿ ಇಂಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಎ ಬಿ. ಎ ಮೈನಸ್ ಬಿ ಹೋಲ್ ಕ್ಯೂಬ್. ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಫಾರ್ಮುಲಾ ಯಾವುದಂದರೆ ಎ ಮೈನಸ್ ಬಿ ಇಂಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಎ ಬಿ. ಎ ಇರತ್ತಾಗೆ ಸೈನ್ ಇದೆ, ಬಿ ಇರತ್ತಾಗೆ ಕಾಸ್ ಇದೆ. ಎ ಕ್ಯೂಬ್ ಬಿ ಕ್ಯೂಬ್ ದಟ್ ಈಸ್ ಎ ಮೈನಸ್ ಬಿ ಸೈನ್ ತೀಟಾ ಮೈನಸ್ ಕಾಸ್ ತೀಟಾ ಇಂಟು ಸೈನ್ ಸ್ಕ್ವೇರ್ ತೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ತೀಟಾ ಪ್ಲಸ್ ಸೈನ್ ತೀಟಾ ಇಂಟು ಕಾಸ್ ತೀಟಾ. ಎ ಮೈನಸ್ ಬಿ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಎ ಬಿ ಓಲ್ ಡಿವೈಡೆಡ್ ಬೈ ಕಾಸ್ ತೀಟಾ ಇಂಟು ಸೈನ್ ತೀಟಾ ಹಂಗೆ ಇದೆ, ಹಂಗೆ ಬರ್ಕೊಳ್ಳಿ. ದಟ್ ಈಸ್ ಕೊಟ್ಟು ದೇರ್ಫೋರ್ ನೋಡಿ, ಈ ಸೈನ್ ತೀಟಾ ಮೈನಸ್ ಕಾಸ್ ತೀಟಾ ಡಿನಾಮಿನೇಟರ್ ಇರ್ತಕ್ಕಂಥ ಸೈನ್ ತೀಟಾ ಮೈನಸ್ ಕಾಸ್ ತೀಟಾ ಕ್ಯಾನ್ಸಲ್ ಆಗುತ್ತೆ. ಸೈನ್ ತೀಟಾ ಮೈನಸ್ ಕಾಸ್ ತೀಟಾ ದಿಸ್ ನ್ಯೂಮರೇಟರ್ ಸೈನ್ ತೀಟಾ ಮೈನಸ್ ಕಾಸ್ ತೀಟಾ ಈಸ್ ಕ್ಯಾನ್ಸಲ್. ಯಾಕಂದರೆ ಇಂಟು ಇದೆ, ಇಂಟು ಇರೋದ್ರಿಂದ ಕ್ಯಾನ್ಸಲ್ ಆಗುತ್ತೆ. 1 ಹಂಗೆ ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ ಪ್ಲಸ್ ಸೈನ್ ತೀಟಾ ಇಂಟು ಕಾಸ್ ತೀಟಾ ಡಿವೈಡೆಡ್ ಬೈ ಕಾಸ್ ತೀಟಾ ಇಂಟು ಸೈನ್ ತೀಟಾ. ಇನ್ನು 1 ಮಲ್ಟಿಪ್ಲೈ ಮಾಡಿದರೆ ಅದೇ ಬರುತ್ತೆ. ಸೈನ್ ಸ್ಕ್ವೇರ್ ತೀಟಾ ಕಾಸ್ ಸ್ಕ್ವೇರ್ ತೀಟಾ ಪ್ಲಸ್ 2 ಪ್ಲಸ್ ಸೈನ್ ತೀಟಾ ಕಾಸ್ ತೀಟಾ ಡಿವೈಡೆಡ್ ಬೈ ಕಾಸ್ ತೀಟಾ ಇಂಟು ಸೈನ್ ತೀಟಾ ಉಳಿಯುತ್ತೆ. ಹಾಗಾದರೆ ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು ವಾಟ್, ದಟ್ ಈಸ್ 1 ಪ್ಲಸ್ ಸೈನ್ ತೀಟಾ ಇಂಟು ಕಾಸ್ ತೀಟಾ ಡಿವೈಡೆಡ್ ಬೈ ಕಾಸ್ ತೀಟಾ ಇಂಟು ಸೈನ್ ತೀಟಾ. ಈ 1 ಇದಕ್ಕೆ ಇದೆ, ಇದಕ್ಕೆ ಇದೆ. ಹಾಗಾದ್ರೆ 1 ಡಿವೈಡೆಡ್ ಬೈ ಕಾಸ್ ತೀಟಾ ಇಂಟು ಸೈನ್ ತೀಟಾ ಪ್ಲಸ್ ಸೈನ್ ತೀಟಾ ಡಿವೈಡೆಡ್ ಬೈ ಕಾಸ್ ತೀಟಾ ಸೈನ್ ತೀಟಾ ಡಿವೈಡೆಡ್ ಬೈ ಕಾಸ್ ತೀಟಾ ಕ್ಯಾನ್ಸಲ್, ದಟ್ ಈಸ್ ಈಕ್ವಲ್ ಟು 1. ಈ 1ಇಂದ ಇವೆರಡಕ್ಕೂ ಕೂಡ ಡಿವೈಡ್ ಮಾಡಬೇಕು. 1ರಿಂದ ಇದನ್ನು ಡಿವೈಡ್ ಮಾಡಿದ್ರೆ ಇದೇ ಬರುತ್ತೆ. ಈಗ ಅದ್ರ ಸೇಮ್ ಟರ್ಮ್ ಇರೋದ್ರಿಂದ ಇದು ಕ್ಯಾನ್ಸಲ್ ಆಗಿ 1 ಬರುತ್ತೆ.
ಹಾಗಾದ್ರೆ 1 ಪ್ಲಸ್ ಈ ಒನ್ ಐತಲ್ಲ ಇದು ನನಗೆ ಬರ್ಕೊಳ್ರಿ ಈ ಒನ್ನು. ಹಾಗಾದ್ರೆ 1 by cos can be substituted as secant. 1 by cos theta can be substituted as secant theta. 1 divided by sin theta can be substituted as cosecant theta. This is the RHS, that is 1 plus secant theta into cosecant theta. This is the RHS. Next move on to the another problems. 1 plus secant square a divided by secant a. 1 plus secant a divided by secant a is equivalent to sin square a divided by 1 minus cos square a. Both are equal. ಅವ್ನು ಕೊಟ್ಟಿದ್ದಾನೆ ಸಿಂಪ್ಲಿಫೈ LHS and RHS ಸಪ್ರೇಟ್ ಅವೆರಡು ಕೂಡ ಈಕ್ವಲ್ ಬರುತ್ತೆ ಅಂತ ತೋರಿಸಿ ಅಂತ ಹೇಳಿದ್ದಾನೆ. ಹಾಗಾದರೆ LHS ಫಸ್ಟ್ ಎಷ್ಟು ಬರುತ್ತೋ RHS ಕೂಡ ಅಷ್ಟೇ ಬರಬೇಕು. ಟೇಕ್ LHS 1 plus secant a divided by secant a. 1 ಪ್ಲಸ್ ಹಂಗೆ ಬರ್ಕೊಳ್ರಿ secant a ನಾವು 1 divided by cos a ಅಂತ ಬರ್ಕೊತೀವಿ. 1 plus secant a can be substituted as 1 divided by cos a. ಇದು ಡಿನಾಮಿನೇಟರ್ ತಕ್ಕಂಥ secant a will be same 1 divided by cos a. ನ್ಯೂಮರೇಟರ್ LCM ತಗೊಳ್ಳಿ. 1 plus 1 divided by cos a LCM ತಗೊಂಡ್ರೆ cos a ನೇ ಬರುತ್ತೆ. ಇಲ್ಲಿ 1 into cos a plus 1 cos a plus 1 divided by cos a whole divided by 1 by cos a. ಹಾಗಾದರೆ 1 ಇದ್ರ ಜೊತೆಗೆ ಬರುತ್ತೆ, cos a ಇದ್ರ ಜೊತೆ ಹೋಲ್ ಡಿವೈಡೆಡ್ ಬೈ ಇದನ್ನು ಇಂಟು ಮಾಡ್ಕೊಂಡಾಗ ಇಲ್ಲಿ ಮಾಡಿದ್ದೀವಿ ನೋಡಿ, cos a ಪ್ಲಸ್ 1 ಡಿವೈಡೆಡ್ ಬೈ cos a ಇಂಟು ಮಾಡ್ಕೊಂಡಾಗ ಇದು ಮೇಲೆ ಹೋಗುತ್ತೆ ಕೆಳಗೆ ಬರುತ್ತೆ, cos a ಡಿವೈಡೆಡ್ ಬೈ 1 ಆಗುತ್ತೆ. ನ್ಯೂಮರೇಟರ್ ಇರ್ತಕ್ಕಂಥ cos a ಡಿನಾಮಿನೇಟರ್ ಇರ್ತಕ್ಕಂಥ cos a ಕ್ಯಾನ್ಸಲ್ ಆಗುತ್ತೆ. ರಿಮೈನಿಂಗ್ cos a ಪ್ಲಸ್ 1 ಡಿವೈಡೆಡ್ ಬೈ ಹೋಲ್ ಡಿವೈಡೆಡ್ ಬೈ 1. ಇನ್ನೇನು cos a ಹೋಲ್ ಡಿವೈಡೆಡ್ cos a ಪ್ಲಸ್ 1 ಡಿವೈಡೆಡ್ ಬೈ 1 ಅಂದರೆ ದಟ್ ಈಸ್ cos a ಪ್ಲಸ್ 1. ದಿಸ್ ಈಸ್ ದ LHS. cos a ಪ್ಲಸ್ 1 LHS ವ್ಯಾಲ್ಯೂ 1 ಪ್ಲಸ್ secant a ಡಿವೈಡೆಡ್ ಬೈ secant a ಇಸ್ ಈಕ್ವಲ್ ಟು ಎಷ್ಟು ಬಂತು, cos a ಪ್ಲಸ್ 1 ಬಂತು. ಹಾಗಾದ್ರೆ RHS ಅಷ್ಟೇ ಬರುತ್ತೆ ಅಂತ ತೋರಿಸ್ಬೇಕು. sin ಸ್ಕ್ವೇರ್ a ಡಿವೈಡೆಡ್ ಬೈ 1 ಮೈನಸ್ cos a. ಹಾಗಾದರೆ ಸಿಂಪ್ಲಿಫೈ ಮಾಡಬೇಕು. sin ಸ್ಕ್ವೇರ್ ಏನಂತ ಬರೀಬೋದು ಅಂದರೆ 1 ಮೈನಸ್ cos ಸ್ಕ್ವೇರ್ a ಅಂತ ಬರ್ಕೋಬೋದು. ಬರೋದಿಲ್ಲ, ನೀವು ಬರ್ಕೋಬೇಕು. sin ಸ್ಕ್ವೇರ್ a ಕ್ಯಾನ್ ಬಿ ಸಬ್ಸ್ಟಿಟ್ಯೂಟ್ ಆಸ್ 1 ಮೈನಸ್ cos ಸ್ಕ್ವೇರ್ a ಡಿವೈಡೆಡ್ ಬೈ 1 ಮೈನಸ್ cos a. ಹಾಗಾದರೆ ದಟ್ ಈಸ್ ಈಕ್ವಲ್ ಟು ದೇರ್ 1 ಮೈನಸ್ cos ಸ್ಕ್ವೇರ್, ದಟ್ ಈಸ್ a ಸ್ಕ್ವೇರ್ ಮೈನಸ್ b ಸ್ಕ್ವೇರ್. a ಸ್ಕ್ವೇರ್ ಮೈನಸ್ b ಸ್ಕ್ವೇರ್, a ಈಸ್ 1, b ಈಸ್ cos ಸ್ಕ್ವೇರ್. a square minus b square can be substituted as a plus b into a minus b. Here a is 1, b is cos a. sin ಸ್ಕ್ವೇರ್ ನಾನು 1 ಮೈನಸ್ cos ಸ್ಕ್ವೇರ್ ಅಂತ ಬರ್ಕೊಂತೀನಿ. ಹಾಗಾದರೆ a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ಫಾರಮಲ್ಲಿ ಇದೆ ಅದು. ಹಾಗಾದರೆ a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ನ ಎಕ್ಸ್ಪೆಂಡೆಡ್ ಫಾರಮ್ ಯಾವುದು ಅಂದರೆ a ಪ್ಲಸ್ b ಇಂಟು a ಮೈನಸ್ b. a ಇರತ್ತ 1 ಇದೆ, b ಇರತ್ತಗೆ cos ಇದೆ. 1 ಪ್ಲಸ್ cos ಥೀಟಾ ಇಂಟು 1 ಮೈನಸ್ cos ಥೀಟಾ ಹೋಲ್ ಡಿವೈಡೆಡ್ ಬೈ 1 ಮೈನಸ್ cos ಥೀಟಾ. ಈ 1 ಮೈನಸ್ cos ಥೀಟಾ ನ್ಯೂಮರೇಟ್ರದು, ಡಿನಾಮಿನೇಟರ್ 1 ಮೈನಸ್ cos ಥೀಟಾ ಕ್ಯಾನ್ಸಲ್ ಆಗುತ್ತೆ. ರಿಮೈನಿಂಗ್ ಇನ್ನೇನು ಉಳಿಯುತ್ತೆ, 1 ಪ್ಲಸ್ cos ಥೀಟಾ ಆರ್ cos ಥೀಟಾ ಪ್ಲಸ್ 1. ಬೋತ್ LHS and RHS must be equal. Next move on to the another problem, that is cos a minus sin a plus 1 divided by cos a plus sin a minus 1 is equivalent to cosecant a plus cot a ಬರುತ್ತೆ ಅಂತ ತೋರಿಸನ್ರಿ. ಟೇಕ್ LHS. therefore cos a minus sin a plus 1 divided by cos a plus sin a minus 1. each term can be divisible by sin a. ಪ್ರತಿಯೊಂದು ಟರ್ಮಿಗೂ ಕೂಡ ಸೈನ್ ಇಂದ ಡಿವೈಡ್ ಮಾಡೋಣ. ಫಸ್ಟ್ ನ್ಯೂಮರೇಟ್ರಿಗೆ cos a minus sin a plus 1 divided by sin a. in denominator cos a plus sin a minus 1 divided by sin a. ಹಾಗಾದರೆ ದಟ್ ಈಸ್ ಈಕ್ವಲ್ ಟು therefore cos a by sin a, cos a divided by sin a, that is equal to cot a, minus cos a by sin a, that is equivalent to 1, plus 1 by sin a, that is equal to cosecant a. ಗೊತ್ತಾಯ್ತಾ? cos a by sin a cot a ಅಂತ ಬರೆದಿದ್ದೀವಿ. sin a by sin a ಕ್ಯಾನ್ಸಲ್ ಆಗಿ ಮೈನಸ್ 1 ಬರುತ್ತೆ. ಹಾಗಾದ್ರೆ 1 ಡಿವೈಡೆಡ್ ಬೈ sin a ನ cosecant a ಅಂತ ಬರೆದಿದ್ದೀವಿ. ಸಿಮಿಲರ್ಲಿ ಸೇಮ್ ಟು ದಟ್ ಆಫ್ ಇನ್ ಡಿನಾಮಿನೇಟರ್ cos a by sin a, that is cot a, sin a by sin a, that is equivalent to 1, minus 1 by sin a can be substituted as cosecant a. That is equal to therefore cot a minus 1 can be, minus 1 can be substituted as, because identity cosecant square minus cot square is equivalent to 1, that is minus cosecant square a plus cot square a. ಮೈನಸ್ ಇರೋದ್ರಿಂದ ಈ ಮೈನಸ್ ಆ ಕಡೆ ಪ್ಲಸ್ ಇಲ್ಲಿ ಮೈನಸ್ 1 ಇರೋದ್ರಿಂದ
ಈ ಒನ್ನನ್ನು ಈ ಕಡೆ ಟ್ರಾನ್ಸ್ಫರ್ ಮಾಡಿದರೆ ಕೊಸಿಕೆಂಟ್ ಸ್ಕ್ವೇರ್ ಎ ಪ್ಲಸ್ ಕಾಟ್ ಸ್ಕ್ವೇರ್ ಆಗುತ್ತೆ. ಒನ್ನನ್ನು ಈ ಕಡೆ ತಗೊಂಡ್ರೆ ಹಾಗಾದರೆ therefore -1 ಕ್ಯಾನ್ ಬಿ ಸಬ್ಸ್ಟಿಟ್ಯೂಟ್ ಆಸ್ ಕೊಸಿಕೆಂಟ್ ಸ್ಕ್ವೇರ್ ಎ ಪ್ಲಸ್ ಕಾಟ್ ಸ್ಕ್ವೇರ್ ಎ. ರಿಮೈನಿಂಗ್ ಕೊಸಿಕೆಂಟ್ ಎ ಹಂಗೆ ಬರ್ಕೊಳ್ಳಿ. ಡಿನಾಮಿನೇಟರ್ ವಿಲ್ ಬಿ ಸೇಮ್, ದಟ್ ಈಸ್ ಇಕ್ವಲ್ ಟು ಕಾಟ್ ಎ ಪ್ಲಸ್ 1 ಮೈನಸ್ ಕೊಸಿಕೆಂಟ್ ಎ. ದಟ್ ಈಸ್ ಇಕ್ವಲ್ ಟು therefore ಇವೆರಡರಲ್ಲಿ ನೋಡಿ ಕಾಟ್ ಎ ಇಲ್ಲಿ ಕಡೆ ಇರ್ತಕ್ಕಂಥ ಕೊಸಿಕೆಂಟ್ ಎನ ಸಪ್ರೇಟ್ ಬರ್ಕೊಳ್ರಿ. ಕಾಟ್ ಎ ದಿಸ್ ಈಸ್ ಕೊಸಿಕೆಂಟ್ ಎ ಮೈನಸ್ ಕಾಮನ್ ತೆಗಿರಿ ಇವೆರಡರಲ್ಲಿ ದಟ್ ಈಸ್ ಕೊಸಿಕೆಂಟ್ ಸ್ಕ್ವೇರ್ ಎ ಮೈನಸ್ ಕಾಟ್ ಸ್ಕ್ವೇರ್ ಎ ಆಗುತ್ತೆ. all divided by cot a plus 1 minus cosecant a, that is equal to therefore this is cot a plus cosecant a minus 1 is common, remaining cosecant a minus cot a, all divided by 1 minus cosecant a plus cot a. This 1 minus cosecant a plus cot a is cancelled, minus into minus plus ಆಗುತ್ತೆ. ಇದು 1 divided by 1 minus cosecant a plus cot a, numerator denominator term is cancelled, remaining is cot a plus cosecant a, that is the RHS, that is equal to cot a plus cosecant a. Next move on to the another problems. That is equal to therefore square root of whole root of 1 plus sin a divided by 1 minus sin a is equivalent to secant a plus tan a. It is very important problem and also easy. ರೂಟ್ ಇದೆ ನೋಡಿ ಮಾಡ್ತಕ್ಕಂಥದ್ದು ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ 1 ಮೈನಸ್ ಸೈನ್ ಎ ಹಂಗೆ ಬರ್ಕೊಳ್ರಿ. ನೋಡಿ ಡಿನಾಮಿನೇಟರ್ನ ರ್ಯಾಷನಲೈಸಿಂಗ್ ಫ್ಯಾಕ್ಟರ್ ರೂಟ್ ಇರೋದ್ರಿಂದ ರ್ಯಾಷನಲೈಸಿಂಗ್ ಫ್ಯಾಕ್ಟರ್ ಸ್ಕ್ವೇರ್ ರೂಟ್ ಆಫ್ 1 minus sin a, this is binomial. What is the rationalizing factor of 1 minus sin a is 1 plus sin a. 1 minus sin a ನ rationalizing factor ಯಾವುದು ಅಂದರೆ 1 plus sin a ಆಗುತ್ತೆ. ಹಾಗಾದ್ರೆ 1 plus sin a ನ ನ್ಯೂಮರೇಟರ್ ಡಿನಾಮಿನೇಟರ್ ಎರಡಕ್ಕೂ ಕೂಡ ಮಲ್ಟಿಪ್ಲೈ ಮಾಡಿ. ಪ್ರಾಬ್ಲಮ್ ಸೇಮ್ ಇದೆ. 1 plus sin a divided by 1 minus sin a ನ rationalizing factor 1 plus sin a multiplied by 1 plus sin a into 1 plus sin a, that is 1 plus sin a whole square. In denominator 1 minus sin a into 1 plus sin a, that is a minus b into a plus b, that is a square minus b square. Square root of 1 plus sin a whole square divided by 1 minus sin square a. That is 1 plus sin a whole square. 1 minus sin square a can be substituted as cos square a. 1 plus sin square a sin a whole square divided by cos square a. 1 plus sin a whole square ಇದೆಯಲ್ಲ ಸ್ಕ್ವೇರ್ಗೂ ರೂಟ್ಗೂ ಕ್ಯಾನ್ಸಲ್ ಆಗುತ್ತೆ. 1 ಪ್ಲಸ್ ಸೈನ್ ಸ್ಕ್ವೇರ್ ಎ ಹೋಲ್ ಸ್ಕ್ವೇರ್ ಐತಲ್ಲ ಈ ಸ್ಕ್ವೇರ್ಗೂ ರೂಟು ಕ್ಯಾನ್ಸಲ್ ಆಗುತ್ತೆ. ಇದು ಅಷ್ಟೇ ಕಾಸ್ ಸ್ಕ್ವೇರ್ ಇರೋದು ಸ್ಕ್ವೇರ್ಗೂ ರೂಟ್ಗೂ ಕ್ಯಾನ್ಸಲ್ ಆಗುತ್ತೆ. ಇನ್ನೇನು ಉಳಿಯುತ್ತೆ ರಿಮೈನಿಂಗ್ ಈಸ್ 1 ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ. ಈ 1 ಪ್ಲಸ್ ಸೈನ್ ಎಗೆ ಕಾಸ್ ಎಯಿಂದ ಎರಡಕ್ಕೂ ಡಿವೈಡ್ ಮಾಡಿ, 1ಗೂ ಡಿವೈಡ್ ಮಾಡಿ ಮತ್ತು ಸೈನ್ ಎ ಬೈ ಕಾಸ್ ಎಗೂ ಕೂಡ ಡಿವೈಡ್ ಮಾಡಿ. ರೈಟ್ ಇನ್ 1 ಡಿವೈಡೆಡ್ ಬೈ ಕಾಸ್ ಎ ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ, ಅದನ್ನೇ ಸಿಂಪ್ಲಿಫೈ. ಇದು ಈ ಕಾಸ್ ಎ ಏನಾಗಿರುತ್ತೆ 1ಗೂ ಡಿವೈಡ್ ಇರುತ್ತೆ ಮತ್ತು ಸೈನ್ ಎಗೂ ಇರುತ್ತೆ. ದಟ್ ಈಸ್ 1 ಡಿವೈಡೆಡ್ ಬೈ ಕಾಸ್ ಎ ಪ್ಲಸ್ ದಟ್ ಈಸ್ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ. 1 ಬೈ ಕಾಸ್ ಎ ಕ್ಯಾನ್ ಬಿ ಸಬ್ಸ್ಟಿಟ್ಯೂಟ್ ಆಸ್ ಸೀಕೆಂಟ್, ರೆಸಿಪ್ರೋಕಲ್ ರಿಲೇಷನ್. 1 ಬೈ ಕಾಸ್ ಎ ಏನಂತ ಬರೀತೀವಿ ಅಂದರೆ ಸೀಕೆಂಟ್ ಎ ಅಂತ ಬರೀತೀವಿ. ಪ್ಲಸ್ ಸೈನ್ ಎ ಬೈ ಕಾಸ್ ಎ ಏನಂತ ಬರೀತೀವಿ ಅಂದರೆ ದಟ್ ಈಸ್ ಟ್ಯಾನ್ ಎ ಅಂತ ಬರೀತೀವಿ. ದಟ್ ಈಸ್ ಕಾಲ್ಡ್ 1 ಬೈ ಕಾಸ್ ಎ ಕ್ಯಾನ್ ಬಿ ಸಬ್ಸ್ಟಿಟ್ಯೂಟ್ ಆಸ್ ಸೀಕೆಂಟ್ ಎ, ಸೈನ್ ಎ ಬೈ ಕಾಸ್ ಎ ಕ್ಯಾನ್ ಬಿ ಸಬ್ಸ್ಟಿಟ್ಯೂಟ್ ಆಸ್ ಟ್ಯಾನ್ ಎ. ದಟ್ ಈಸ್ ದ RHS, that is square root of 1 plus sin a divided by 1 minus sin a is equivalent to secant a plus tan a. Next one, that is equal to therefore sin theta minus 2 sin cube theta divided by 2 cos cube theta minus cos theta is equivalent to tan theta ಆಗಿರುತ್ತೆ ಅಂತ ತೋರಿಸ್ರಿ ಅಂತ ಕೇಳಿದ್ದಾನೆ. ನೋಡಿ ತೋರಿಸನ್ರಿ. That is equal to in LHS sin theta minus 2 sin cube theta all divided by 2 cos theta cos cube theta minus cos theta. ನೋಡಿ ನ್ಯೂಮರೇಟರಲ್ಲಿ ಸೈನ್ ಕಾಮನ್ ಇದೆ, ಸೈನ್ ಕಾಮನ್ ತೆಗಿರಿ. ಸೈನ್ ಕಾಮನ್ ತೆಗೆದ್ರೆ ಸೈನ್ ತೀಟಾ ಕಾಮನ್ ತೆಗೆದ್ರೆ ಇಲ್ಲಿ 1 ಮೈನಸ್ 2 ಸೈನ್ ಸ್ಕ್ವೇರ್ ತೀಟಾ. ಕ್ಯೂಬಲ್ಲಿ 1 ತೆಗೆದ್ರೆ 1 ಇನ್ನೆರಡು ಉಳಿತು 2 ಸೈನ್ ಸ್ಕ್ವೇರ್ ತೀಟಾ. ಡಿನಾಮಿನೇಟರ್ ಆಲ್ಸೋ ಬಿ ಸೇಮ್, ಕಾಸ್ ಕಾಮನ್ ತೆಗಿರಿ. ಕಾಸ್ ತೀಟಾ ಕಾಮನ್ ತೆಗೆದ್ರೆ 2 ಕಾಸ್ ಕ್ಯೂಬ್ ತೀಟಾ ಮೈನಸ್ 1 ಉಳಿತು. ಆ ಸೈನ್ ತೀಟನ ಹಂಗೆ ಬರ್ಕೊಳ್ರಿ, 1 ಹಂಗೆ ಬರ್ಕೊಳ್ರಿ, ಈ 2 ಹಂಗೆ ಬರ್ಕೊಳ್ರಿ. ಸೈನ್ ಸ್ಕ್ವೇರ್ ತೀಟನ ಏನಂತ ಬರೀಬೋದು ಅಂದರೆ 1 ಮೈನಸ್ ಕಾಸ್ ಸ್ಕ್ವೇರ್ ತೀಟಾ ಅಂತ ಬರೀಬೋದು. ಯಾವುದನ್ನ ಸೈನ್ ಸ್ಕ್ವೇರ್ನ 1 ಮೈನಸ್ 2 ಹಂಗೆ ಎರಡೂ ಹಂಗೆ ಬರ್ಕೊಂಡು ಈ ಸೈನ್ ಸ್ಕ್ವೇರ್ ತೀಟಾ ಕ್ಯಾನ್ ಬಿ substitute as 1 minus cos square theta. Denominator will be same, that is cos theta into 2 minus cos square theta minus
1. ಆ ಸೈನ್ ಥೀಟಾನ ಹಂಗೆ ಬರ್ಕೊಳ್ರಿ, 1 ಕೂಡ ಹಂಗೆ ಬರ್ಕೊಳ್ರಿ, -2 ಇಂದ ಎರಡಕ್ಕೆ ಮಲ್ಟಿಪ್ಲೈ ಮಾಡಿ. ಪ್ಲಸ್ ಇಂಟು ಮೈನಸ್ ಮೈನಸ್ 2 1s are 2 -2, ದಟ್ ಈಸ್ ಮೈನಸ್ ಇಂಟು ಮೈನಸ್ ಪ್ಲಸ್ 2 ಇಂಟು ಕಾಸ್ ಸ್ಕ್ವೇರ್ ಥೀಟಾ 2 ಕಾಸ್ ಸ್ಕ್ವೇರ್ ಥೀಟಾ. ಡಿನಾಮಿನೇಟರ್ ವಿಲ್ ಬಿ ಸೇಮ್, ದಟ್ ಈಸ್ ಕಾಸ್ ಥೀಟಾ ಇಂಟು 2 ಕಾಸ್ ಸ್ಕ್ವೇರ್ ಥೀಟಾ ಮೈನಸ್ 1. ಆ ಸೈನ್ ಥೀಟಾನ ಹಂಗೆ ಬರ್ಕೊಳ್ರಿ, ದಟ್ ಈಸ್ ನೋಡಿ ಇಲ್ಲಿ -2ನಲ್ಲಿ +1 ಹೋದರೆ -1, ಇಲ್ಲಿ -2ನಲ್ಲಿ +1 ಹೋದರೆ -1, ಇಲ್ಲೇ ಐತೆ ನೋಡಿರಿ. 2 ಕಾಸ್ ಸ್ಕ್ವೇರ್ ಥೀಟಾ -1 ಡಿವೈಡೆಡ್ ಬೈ ಕಾಸ್ ಥೀಟಾ ಇಂಟು 2 ಕಾಸ್ ಸ್ಕ್ವೇರ್ ಥೀಟಾ -1. ನೋಡಿ ನ್ಯೂಮರೇಟ್ರಲ್ಲಿ ಕಾಸ್ ಸ್ಕ್ವೇರ್ ಥೀಟಾ -1, ಡಿನಾಮಿನೇಟ್ರಲ್ಲಿ ಕೂಡ ಕಾಸ್ ಸ್ಕ್ವೇರ್ ಥೀಟಾ -1 ಇದೆ, ಕ್ಯಾನ್ಸಲ್ ಆಗುತ್ತೆ. ಇನ್ನೇನು ಉಳಿಯುತ್ತೆ, ರಿಮೈನಿಂಗ್ ಈಸ್ ಸೈನ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ. ಹಾಗಾದರೆ ಸೈನ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ ಕ್ಯಾನ್ ಬಿ ಸಬ್ಸ್ಟಿಟ್ಯೂಟೆಡ್ ಆಸ್ ಟ್ಯಾನ್ ಥೀಟಾ. ಅಕಾರ್ಡಿಂಗ್ ಟು ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿ ಪ್ರಕಾರ ಸೈನ್ ಥೀಟಾ ಬೈ ಕಾಸ್ ಥೀಟಾನ ನಾವೇನಂತ ಬರಿತೀವಿ ಅಂದರೆ ಟ್ಯಾನ್ ಥೀಟಾ ಅಂತ ಬರಿತೀವಿ. ದಟ್ ಈಸ್ ದ RHS. Next to last one is that is equal to therefore tan A plus cosecant A whole square plus cos A plus secant A whole square is equivalent to 7 plus tan square A plus cot square A ಅಂತ ಪ್ರೂವ್ ಮಾಡ್ರಿ ಅಂತ ಹೇಳಿದ್ದಾನೆ. ಹಾಗಾದರೆ LHS is sin A plus cosecant square cosecant A whole square plus cos A plus secant A whole square. A plus B whole square ಫಾರಮ್ ಇದೆ, ಎಕ್ಸ್ಪ್ಲೇನ್ ಮಾಡಿರಿ. A is sin A, B is cosecant A. A plus B whole square is A square cos sin square plus cosecant square plus 2 into sin into cosecant A plus this is A plus B whole square. A is cos square plus secant square plus 2 into cos A into secant A. That is equal to therefore ಈ sin square ಮತ್ತು ಇಲ್ಲಿ cos square ಇದೆಯಲ್ಲ, ಅವೆರಡನ್ನು ಸಪ್ರೇಟ್ ಬರ್ಕೊಳ್ರಿ. sin square A plus cos square A remaining 2 into sin A into 2 sin A into that is 1 by cosecant A can be substituted as what sin A plus 2 into cos A into secant can be substituted as 1 by cos A. Remaining is which one? That is cosecant square A plus what secant square A. That is equal to therefore sin square plus cos square is equivalent to 1 ಇದೆ. ಹಾಗಾದರೆ ಏನು ಮಾಡ್ತಕ್ಕಂಥದ್ದು 2 ಇಂಟು sin A ಕ್ಯಾನ್ಸಲ್ ಆಗುತ್ತೆ. ಇದು ಅಷ್ಟೇ 2 ಇಂಟು ಕಾಸ್ ಎ ಪ್ಲಸ್ ಕಾಸ್ ಎ ಕ್ಯಾನ್ಸಲ್ ಆಗುತ್ತೆ. ರಿಮೈನಿಂಗ್ 1 ಪ್ಲಸ್ ದಟ್ ಈಸ್ ಈಕ್ವಲ್ ಟು ದೇರ್ಫೋರ್ 1 ಪ್ಲಸ್ ಟ್ಯಾನ್ ಸ್ಕ್ವೇರ್. ಇಲ್ಲಿ ಏನು ಮಾಡ್ತಕ್ಕಂಥದ್ದು ಕೊಸ್ಕೆಂಟ್ ಸ್ಕ್ವೇರ್ ನಾವು ಏನು ಮಾಡ್ತಕ್ಕಂಥದ್ದು ಟ್ಯಾನ್ ಸ್ಕ್ವೇರ್ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಅಂತ ಬರ್ಕೋಬೋದು. ಯಾವುದನ್ನ cosecant square, that is equal to therefore the cosecant square can be substituted as 1 plus tan square, secant square can be substituted as 1 plus cot square. Remaining is that is equal to therefore sin square plus cos square is equal to 1, that is 2 into 1. sin A cancel ಆಗುತ್ತೆ, 2 ಇರುತ್ತೆ, 2 ಹಂಗೆ ಬರ್ಕೊಳ್ರಿ. ಇದು cos A cancel ಆಗುತ್ತೆ, 2 into 1 that is also be 2, that is 1 plus 1 that is also equivalent to 2, that is tan square A plus cot square A. That is 2 plus 2 plus 2 that is 6 plus 1 that is 7 into 7 plus tan square A plus cot square A. This is the RHS, that is equal to therefore sin A plus cosecant square A whole square plus cos A plus secant square A whole square is equivalent to 7 plus tan square A plus cot square A. That is the RHS. Now completed for in ಇಂಟ್ರೊಡಕ್ಷನ್ ಟು ಟ್ರಿಗ್ನೋಮೆಟ್ರಿ. ಇಲ್ಲಿಗೆ ಇಂಟ್ರೊಡಕ್ಷನ್ ಆಫ್ ಟ್ರಿಗ್ನೋಮೆಟ್ರಿ ಅಂತಕ್ಕಂಥ ಚಾಪ್ಟ್ರು ಕಂಪ್ಲೀಟ್ ಆಯಿತು. ಎಲ್ಲರೂ ಕೂಡ ನೋಟ್ಸನ್ನು ಕಂಪ್ಲೀಟ್ ಮಾಡಿ. ಅದಕ್ಕಿಂತ ಮುಂಚೆ ನಾನೇನು ಮಾಡಿಸಿದ್ದೀನಿ ಈ ಪ್ರಾಬ್ಲಮ್ಸನ್ನೆಲ್ಲ ಕೂಡ ಒಂದು ಸರಿ ಹೋಮ್ವರ್ಕಿಗೆ ಏನು ಮಾಡ್ತಕ್ಕಂಥದ್ದು ಸಾಲ್ವ್ ಮಾಡಿ. ದಟ್ ಈಸ್ ಕಂಪ್ಲೀಟೆಡ್ ಫಾರ್ ಇನ್ ಇಂಟ್ರೊಡಕ್ಷನ್ ಟು ಟ್ರಿಗ್ನೋಮೆಟ್ರಿ. ದೇರ್ಫಾರ್ ಥ್ಯಾಂಕ್ ಯು ಫಾರ್ ಆಲ್.